ಚಂದ್ರಯಾನ-2 ಮಿಷನ್ ಅನ್ನು 2019ರ ಜುಲೈ 22ರಂದು ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರಿಂದ GSLV-MK ರಾಕೆಟ್ ಮೂಲಕ ಉಡಾಯಿಸಲಾಯಿತು. ಚಂದ್ರಯಾನ-2 ಮಿಷನ್ನ ಮುಖ್ಯ ಉದ್ದೇಶ ಚಂದ್ರನ ದಕ್ಷಿಣ ಧ್ರುವ ಅಂದರೆ ಸೌತ್ ಪೋಲ್ ಅನ್ನು ಅಧ್ಯಯನ ಮಾಡುವುದು. ಈ ಮಿಷನ್ನಲ್ಲಿ 3 ಪ್ರಮುಖ ಭಾಗಗಳಿದ್ದವು: ಆರ್ಬಿಟರ್, ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಾಗ್ಯಾನ್ ರೋವರ್. ಈ ಮಿಷನ್ನಲ್ಲಿ ಆರ್ಬಿಟರ್ ಚಂದ್ರನ ಸುತ್ತಲೂ ಭ್ರಮಣ ಮಾಡಿ ವೈಜ್ಞಾನಿಕ ಮಾಹಿತಿ ಸಂಗ್ರಹಿಸುವ ಕೆಲಸ ಮಾಡುತ್ತದೆ. ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈ ಮೇಲೆ ಇಳಿಯಬೇಕಾಗಿತ್ತು ಮತ್ತು ಅದರಿಂದ ಪ್ರಾಗ್ಯಾನ್ ರೋವರ್ ಹೊರಬಂದು ಚಂದ್ರನ ಮೇಲ್ಮೈಯನ್ನು ಪರಿಶೀಲಿಸಬೇಕಿತ್ತು. ಆದರೆ 2019ರ ಸೆಪ್ಟೆಂಬರ್ 7ರಂದು ಚಂದ್ರನ ಮೇಲ್ಮೈಗೆ ಇಳಿಯುವ ಅಂತಿಮ ಹಂತದಲ್ಲಿ ವಿಕ್ರಮ್ ಲ್ಯಾಂಡರ್ ಜೊತೆ ಸಂಪರ್ಕ ಕಳೆದು ಹೋಯಿತು. ಇದರಿಂದ ಲ್ಯಾಂಡರ್ ಮತ್ತು ರೋವರ್ ಯಶಸ್ವಿಯಾಗಿ ಇಳಿಯಲಿಲ್ಲ. ಆದರೆ ಆರ್ಬಿಟರ್ನ ಭಾಗ ಸಂಪೂರ್ಣವಾಗಿ ಯಶಸ್ವಿಯಾಯಿತು. ಚಂದ್ರಯಾನ-2 ಅನ್ನು ಭಾಗಶಃ ಯಶಸ್ವಿ ಮಿಷನ್ ಎಂದು ಪರಿಗಣಿಸಲಾಗುತ್ತದೆ. ಈ ಮಿಷನ್ನ ಅನುಭವವೇ ನಂತರ ನಡೆದ ಚಂದ್ರಯಾನ-3 ಯಶಸ್ಸಿಗೆ ಮಾರ್ಗದರ್ಶಕವಾಯಿತು.